ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ತತ್ಕಾಲ್ ಪಾಸ್ಪೋರ್ಟ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಮೊದಲು ನೀವು portal2.passportindia.gov.in ವೆಬ್ಸೈಟನ್ನು ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ರಿಜಿಸ್ಟ್ರೇಷನ್ ಆದ ಬಳಿಕ ಇಲ್ಲಿ ಲಾಗಿನ್ ಮಾಡಿಕೊಳ್ಳಬೇಕು. ಲಾಗಿನ್ ಆದ ಬಳಿಕ ನೋಡಿ ಇಲ್ಲಿ ಅಪ್ಲಿಕೆಂಟ್ ಹೋಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ ಅಪ್ಲೈ ಫಾರ್ ಪಾಸ್ಪೋರ್ಟ್ ಅಂತ ಇರುತ್ತೆ ಒಂದು ಆಪ್ಷನ್. ಇಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಇದೆ. ಇಲ್ಲಿ ಕ್ಲಿಕ್ ಹೇರ್ ಟು ಫಿಲ್ ದಿ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ. ನಂತರ ನೋಡಿ ಇಲ್ಲಿ ಈ ಥರ ನೀವು ಆನ್ಲೈನ್ ಮೂಲಕ ತತ್ಕಾಲ್ ಅಂದರೆ ಇಮ್ಮಿಡಿಯೇಟಾಗಿ 1 ವಾರದೊಳಗೆ ನಿಮಗೆ ಪಾಸ್ಪೋರ್ಟ್ ಏನಾರು ಎಮರ್ಜೆನ್ಸಿ ಇದ್ದರೆ ಮಾತ್ರ ತತ್ಕಾಲಿಗೆ ಅಪ್ಲೈ ಮಾಡಿ. ಎಮರ್ಜೆನ್ಸಿ ಇಲ್ಲ ಅಂದರೆ ನಾರ್ಮಲ್ ನೀವು ಅಪ್ಲೈ ಮಾಡ್ಬೋದು. ಅದು ಕೂಡ 1-1.5 ತಿಂಗಳ ಒಳಗೆ ಅಪ್ಲೈ ಆಗುತ್ತೆ. ತತ್ಕಾಲಲ್ಲಿ ವಿತಿನ್ ವೀಕಲ್ಲಿ ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಜನ್ರೇಟ್ ಆಗುತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ನಂತರ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಅಪ್ಲೈಯಿಂಗ್ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಇದೆ, ರೀಇಶ್ಯೂ ಪಾಸ್ಪೋರ್ಟ್ ಇದೆ. ಅಪ್ಲೈ ಫ್ರೆಶ್ಶಿಗಾದರೂ ನೀವು ತತ್ಕಾಲ್ ಅಪ್ಲೈ ಮಾಡ್ಬೋದು. ರೀಇಶ್ಯೂ ಅಂದರೆ ರಿನ್ಯೂವಲ್ ಕೂಡ ನೀವು ತತ್ಕಾಲಲ್ಲಿ ಮಾಡ್ಕೋಬಹುದು. ಇಲ್ಲಿ ವ್ಯಾಲಿಡಿಟಿ ಎಕ್ಸ್ಪೈರ್ ಎಷ್ಟು ದಿನದಲ್ಲಾಗಿದೆ ಅದನ್ನು ಚೆಕ್ ಮಾಡಿ ತತ್ಕಾಲ್ ಅಂತ ಸೆಲೆಕ್ಟ್ ಮಾಡಬೇಕು. ನಾರ್ಮಲ್ ಪಕ್ಕ ತತ್ಕಾಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಹೆಸರು ಹಾಕಿ, ಜೆಂಡರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಹ್ಯಾವ್ ಯು ಎವರ್ ಬಿನ್ ನೋನ್ ಬೈ ಎನಿ ಅದರ್ ನೇಮ್ ಇದೆ, ನೋ ಅಂತ ಸೆಲೆಕ್ಟ್ ಮಾಡಿ. ಹ್ಯಾವ್ ಯು ಎವರ್ ಚೇಂಜ್ಡ್ ಯುವರ್ ನೇಮ್ ಅಂತ ಇದೆ, ನೋ ಅಂತ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್ ಹಾಕಿ. ಪ್ಲೇಸ್ ಆಫ್ ಬರ್ತ್ ನೀವು ಎಲ್ಲಿ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಇದೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಪ್ಲೇಸ್ ಆಫ್ ಬರ್ತ್ ವಿಲೇಜ್, ಟೌನ್, ಸಿಟಿ ಅದನ್ನು ಮೆನ್ಷನ್ ಮಾಡಿ. ರೀಜನ್, ಕಂಟ್ರಿ, ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಮ್ಯಾರಿಟಲ್ ಸ್ಟೇಟಸ್ ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಮಾಡಿ, ಇಲ್ಲಾಂದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾರ್ಮಲ್ ಅಪ್ಲಿಕೇಶನ್ ಯಾವ ಥರ ಹಾಕ್ತೀರಾ ಅದೇ ಥರ ಇರುತ್ತೆ. ಇಲ್ಲಿ ತತ್ಕಾಲ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಇಲ್ಲಿ ಅಮೌಂಟ್ ಬಂದುಬಿಟ್ಟು 3500 ರೂಪಾಯಿ ಆಗಿರುತ್ತೆ ತತ್ಕಾಲಲ್ಲಿ. ಇಲ್ಲಿ 1500 ರೂಪಾಯಿ ಪೇ ಮಾಡಬೇಕು. ಮಿಕ್ಕಿದ ಆ ಅಮೌಂಟನ್ನು ನೀವು ಪಾಸ್ಪೋರ್ಟ್ ಆಫೀಸಲ್ಲಿ ಪೇ ಮಾಡಬೇಕಾಗುತ್ತೆ. ಸಿಟಿಸನ್ಶಿಪ್ ಬೈ ಇಂಡಿಯಾ ಬರ್ತ್ ಅಂತ ಸೆಲೆಕ್ಟ್ ಮಾಡಿ. ಪಾನ್ ಕಾರ್ಡ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೆ ಬಿಡಿ. ವೋಟರ್ ID ಇದ್ದರೆ ಅದು ಹಾಕಿ, ಇಲ್ಲಾಂದರೆ ಆಪ್ಷನಲ್ ಇದೆ ಹಾಗೆ ಬಿಡ್ಬೋದು. ಎಂಪ್ಲಾಯ್ಮೆಂಟ್ ಟೈಪ್ ನೀವು ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ಒಂದು ಪಕ್ಷ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ NOC ಬೇಕಾಗುತ್ತೆ. ಇಲ್ಲಿ NOC ಹಾಕಿ ಮಾತ್ರ ನಾವು ಅಪ್ಲೈ ಮಾಡಬೇಕು. ಪ್ರೈವೇಟ್ ಇದ್ದರೆ NOC ಬೇಕಾಗಿಲ್ಲ. ನಂತರ ಪೇರೆಂಟ್ ಏನಾರ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ, ಮೈನರ್ ಅಪ್ಲಿಕೆಂಟ್ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಬೇಕು. ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಏನಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಅಡ್ರೆಸ್ ಹಾಕಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ಥರ ಅಡ್ರೆಸ್ ಇರುತ್ತೆ ಅದೇ ಪ್ರಕಾರ ಇಲ್ಲಿ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿ. ಹೌಸ್ ನಂಬರ್, ಸ್ಟ್ರೀಟ್, ವಿಲೇಜ್, ಸ್ಟೇಟ್, ಡಿಸ್ಟ್ರಿಕ್ಟ್, ಪೊಲೀಸ್ ಸ್ಟೇಷನ್ ಯಾವ್ದು ಇರುತ್ತೆ ನಿಮ್ಮ ಏರಿಯಾಕ್ಕೆ ಅದನ್ನು ಸೆಲೆಕ್ಟ್ ಮಾಡಿ. ಪೊಲೀಸ್ ಸ್ಟೇಷನ್ ಪಿನ್ ಕೋಡ್ ಹಾಕಿ. ನಂತರ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ. ಈಸ್ ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್, ಎಸ್ ಅಂತ ಸೆಲೆಕ್ಟ್ ಮಾಡಿ. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಇದ್ದರೆ ಅದು ಕೂಡ ಎಸ್ ಅಂತ ಮಾಡಿ. ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇಲ್ಲಿ ಫಿಲ್ ಮಾಡಿ. ನಂತರ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಪಾನ್ ಕಾರ್ಡ್ ಅಂದರೆ ಇದು ಪಾಸ್ಪೋರ್ಟಿಗೆ ಯಾವ ಥರ ಅಪ್ಲೈ ಮಾಡೋದು ನಾರ್ಮಲ್ ಪ್ರೊಸೀಜರ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೀವು ನೋಡ್ಕೊಳ್ಳಿ. ನಂತರ ನೋಡಿ ಇಲ್ಲಿ ಇದು ತತ್ಕಾಲಿಗಾಗಿರುತ್ತೆ. ಎಮರ್ಜೆನ್ಸಿ ಬೇಕಾಗಿದ್ದಲ್ಲಿ ನೀವು ಮಾತ್ರ ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿ. ನಿಮ್ಮ ರಿಲೇಟಿವ್ಸ್ನ ಯಾರ್ದಾರ ಹೆಸರು ಮತ್ತು ಅಡ್ರೆಸ್ ಹಾಕಿ, ಅವರ ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಇದ್ದರೆ ಹಾಕಿ, ಇಲ್ಲಾಂದರೆ ಹಾಗೆ ಬಿಡಿ. ನಂತರ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ, ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಪಾಸ್ಪೋರ್ಟ್ ತತ್ಕಾಲ್ ಬೇಕಿದ್ರೆ ಈ ಥರ ನೀವು ಅಪ್ಲೈ ಮಾಡ್ಕೋಬಹುದು. ನಂತರ ನೋಡಿ ಇಲ್ಲಿ ಪಾಸ್ಪೋರ್ಟ್ ನಂಬರ್ ಹಾಕಬೇಕು. ರಿನ್ಯೂವಲ್ ಮಾಡ್ತಾ ಇದ್ದೀನಿ, ಪಾಸ್ಪೋರ್ಟ್ ನಂಬರ್ ಹಾಕಿ. ಫ್ರೆಶ್ ಇದ್ದರೆ ಏನು ಡೀಟೇಲ್ಸ್ ಕೇಳಲ್ಲ, ಯಾಕಂದರೆ ಫ್ರೆಶ್ ಆಗಿರುತ್ತೆ ಅಪ್ಲಿಕೇಶನ್ನು. ಇಲ್ಲಿ ರಿನ್ಯೂವಲಿಗೆ ಮಾತ್ರ ಪಾಸ್ಪೋರ್ಟ್ ಡೀಟೇಲ್ಸ್ ಹಾಕಬೇಕು, ಪಾಸ್ಪೋರ್ಟ್ ನಂಬರ್ ಹಾಕಬೇಕು. ನಿಮ್ಮ ಪಾಸ್ಪೋರ್ಟಿನಲ್ಲಿ ಪಾಸ್ಪೋರ್ಟ್ ನಂಬರ್ ಇರುತ್ತೆ, ಡೇಟ್ ಆಫ್ ಇಶ್ಯೂ, ಡೇಟ್ ಆಫ್ ಎಕ್ಸ್ಪೈರಿ ಮತ್ತು ಪ್ಲೇಸ್ ಆಫ್ ಇಶ್ಯೂ ಎಲ್ಲ ಪಾಸ್ಪೋರ್ಟ್ನಲ್ಲಿ ಇರುತ್ತೆ. ಫೈಲ್ ನಂಬರ್ ಕೂಡ ನಿಮಗೆ ಪಾಸ್ಪೋರ್ಟಲ್ಲಿ ಇರುತ್ತೆ, ಆ ಫೈಲ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ನಂತರ ಡೀಟೇಲ್ಸ್ ಆಫ್ ಪ್ರೀವಿಯಸ್ ಕರೆಂಟ್ ಡಿಪ್ಲೊಮ್ಯಾಟಿಕ್ ಅಫಿಷಿಯಲ್ ಪಾಸ್ಪೋರ್ಟ್, ಇಲ್ಲಿ ಡೀಟೇಲ್ಸ್ ನಾಟ್ ಅವೈಲೇಬಲ್ ಅಂತ ಸೆಲೆಕ್ಟ್ ಮಾಡಬೇಕು. ಹ್ಯಾವ್ ಯು ಎವರ್ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ಬಟ್ ನಾಟ್ ಇಶ್ಯೂಡ್ ಅಂತ ಇದೆ. ನೀವು ಮುಂಚೆ ಏನಾರ ಅಪ್ಲಿಕೇಶನ್ ಹಾಕಿ ಏನಾರ ರಿಜೆಕ್ಟ್ ಆಗಿದ್ದರೆ ಅದನ್ನು ಎಸ್ ಅಂತ ಮಾಡಿ ಡೀಟೇಲ್ಸ್ ಫಿಲ್ ಮಾಡಬೇಕು. ಇಲ್ಲ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಅಂದರೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ರಿನ್ಯೂವಲ್ಗೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಡೀಟೇಲ್ಸ್ ನಾಟ್ ಅವೈಲೇಬಲ್ ಅಂತ ಸೆಲೆಕ್ಟ್ ಮಾಡಿದ ನಂತರ ನೋ ಅಂತ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಲ್ಲ ಆಪ್ಷನ್ ಮೇಲೆ ನೋ ಅಂತ ಟಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ನೋಡ್ಕೊಳ್ಳಿ, ಇದು ಏನಿದೆ ಎಲ್ಲ ಎಸ್ ನೋ ಅಂತ ಇರುತ್ತೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ.
ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ನಿಮ್ಮ ಪಾಸ್ಪೋರ್ಟಲ್ಲಿ ಪ್ರಿಂಟಾಗಿ ಬರುತ್ತೆ. ಡೀಟೇಲ್ಸ್ ಇನ್ನೊಮ್ಮೆ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಾರು ಮಿಸ್ಟೇಕ್ ಇದ್ದರೆ ಪ್ರೀವಿಯಸ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ, ಕರೆಕ್ಷನ್ ಏನಾರು ಇದ್ದರೆ ಎಡಿಟ್ ಮಾಡ್ಕೊಂಡು ನಂತರ ಮತ್ತೊಮ್ಮೆ ನೆಕ್ಸ್ಟ್ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ ಎಲ್ಲ ಕರೆಕ್ಟ್ ಇದ್ದರೆ, ಡೀಟೇಲ್ಸ್ ಎಲ್ಲ ಮಾಹಿತಿ ನೀವು ಕೊಟ್ಟಿರೋ ಪ್ರಕಾರ ಕರೆಕ್ಟ್ ಇದ್ದರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಏನಾರು ಮಿಸ್ಟೇಕ್ ಆಗಿದರೆ ನೀವು ಟೈಪ್ ಮಾಡೋ ಸಮಯದಲ್ಲಿ ಇವಾಗಲೇ ಪ್ರೀವಿಯಸ್ ಮೇಲೆ ಕ್ಲಿಕ್ ಮಾಡಿ, ಪ್ರೀವಿಯಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಹೋಗಿ ಹೆಸರು ಕರೆಕ್ಷನ್ ಇದ್ದರೆ ಹೆಸರು ಕರೆಕ್ಷನ್ ಮಾಡಿ, ಡೇಟ್ ಆಫ್ ಬರ್ತ್ ಏನಾರ ಹೆಸರು ಇಲ್ಲ ಅಡ್ರೆಸ್ ಏನಾರ ಮಿಸ್ಟೇಕ್ ಇದ್ದರೆ ಮತ್ತೊಮ್ಮೆ ಕರೆಕ್ಷನ್ ಮಾಡಿ ನಂತರ ಸಬ್ಮಿಟ್ ಮಾಡಬೇಕು. ಈ ಥರ ನೋಡಿ ಪಾಸ್ಪೋರ್ಟ್ ಮೇಲೆ ನಿಮಗೆ ಪ್ರಿಂಟ್ ಆಗಿ ಬರುತ್ತೆ. ಇಲ್ಲಿ ಪ್ರೂಫ್ ಆಫ್ ಬರ್ತ್ ಇಲ್ಲಿ ಏನಾರು ಒಂದು ಆಪ್ಷನ್ ಕೊಡಿ. TC ಕೊಡ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಕೊಡ್ಬೋದು. ಪ್ರೂಫ್ ಆಫ್ ರೆಸಿಡೆಂಟ್ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ ಕೊಡಿ. ಮುಂಚೆ ಪ್ರೂಫ್ ಆಫ್ ಬರ್ತಿಗೆ ಇಲ್ಲಿ ಆಧಾರ್ ಕಾರ್ಡೇ ಕೇಳ್ತಾ ಇತ್ತು. ಇವಾಗ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಪಾನ್ ಕಾರ್ಡ್, TC ಮಾರ್ಕ್ಸ್ ಕಾರ್ಡ್ ಎಲ್ಲ ಏನಾರ ಒಂದು ಕೊಡ್ಬೋದು. ನಂತರ ಪ್ಲೇಸ್ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಫಾರಮ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಎಲ್ಲ ಸೇವ್ ಆಗಿರುತ್ತೆ. ನಂತರ ಕೊನೆಯಾಗಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ PSK ಅಂತ ಇದೆ ನೋಡಿ, ಲೊಕೇಶನ್ ಸೆಲೆಕ್ಟ್ ಮಾಡಿ. ಪಾಸ್ಪೋರ್ಟ್ ಆಫೀಸ್ ಸೆಲೆಕ್ಷನ್ ಮಾಡಬೇಕು. ಇಲ್ಲಿ ತತ್ಕಾಲಿಗೆ ಹುಬ್ಳಿ ಅಥವಾ ಬೆಂಗಳೂರನ್ನು ಸೆಲೆಕ್ಟ್ ಮಾಡಬೇಕು. ನಾರ್ಮಲ್ ಇದ್ದರೆ ನಿಮ್ಮ ಸಿಟಿಯಲ್ಲಿ ಯಾವ್ದು ಪಾಸ್ಪೋರ್ಟ್ ಆಫೀಸ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ತತ್ಕಾಲಿಗೆ ಮಾತ್ರ ಇಲ್ಲಿ ಹುಬ್ಳಿ ಅಥವಾ ಬೆಂಗಳೂರನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಲೋಕಲಲ್ಲಿ ತತ್ಕಾಲಿಗೆ ಅಪ್ಲೈ ಆಗಲ್ಲ. ಆದ್ದರಿಂದ ಹೆಡ್ ಆಫೀಸ್ ಏನಿರುತ್ತೆ ಪಾಸ್ಪೋರ್ಟ್ ಆಫೀಸು ಹುಬ್ಳಿ ಮತ್ತು ಬೆಂಗಳೂರು ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ ಬಂದಿರುತ್ತೆ. ಅರ್ಲಿಯೆಸ್ಟ್ ಅಪಾಯಿಂಟ್ಮೆಂಟ್ ಅವೈಲೇಬಲ್ ಫಾರ್ 29 ಏಪ್ರಿಲ್ ಅಂತ ಬಂದಿರುತ್ತೆ. ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಲಿಯೆಸ್ಟ್ ಇಲ್ಲಿ ಗ್ರೀನಲ್ಲಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಪೇ ಆ್ಯಂಡ್ ಬುಕ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡಿ ಇಲ್ಲಿ ಯಾವುದಾದ್ರು ಒಂದು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೋಡಿ ಇಲ್ಲಿ ಟೋಟಲ್ ಫೀ ಬಂದುಬಿಟ್ಟು 3500 ರೂಪಾಯಿ ಆಗಿರುತ್ತೆ. ತತ್ಕಾಲಿಗೆ ಆನ್ಲೈನ್ ಪೇಮೆಂಟ್ 1500 ರೂಪಾಯಿ ಆಗಿರುತ್ತೆ. ರಿಮೇನಿಂಗ್ ಪಾಸ್ಪೋರ್ಟ್ ಆಫೀಸಲ್ಲಿ ಪೇ ಮಾಡಬೇಕಾಗುತ್ತೆ. ನಾರ್ಮಲಿಗೆ ಟೋಟಲ್ 1500 ಇರುತ್ತೆ. ತತ್ಕಾಲಿಗೆ 3500 ರೂಪಾಯಿ ಪೇಮೆಂಟ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ತತ್ಕಾಲ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಇದನ್ನು ಪ್ರಿಂಟೌಟ್ ತೆಗೆದುಕೊಂಡು ಪಾಸ್ಪೋರ್ಟ್ ಆಫೀಸಿಗೆ ವಿಸಿಟ್ ಮಾಡಬೇಕು. ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಒರಿಜಿನಲ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, ಪಾನ್ ಕಾರ್ಡ್ ಒರಿಜಿನಲ್, ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಅದು ಕೂಡ ಒರಿಜಿನಲ್ ತೆಗೆದುಕೊಂಡು ನೀವು ಪಾಸ್ಪೋರ್ಟ್ ಆಫೀಸಿಗೆ ವಿಸಿಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಡೇಟಲ್ಲಿ ವಿಸಿಟ್ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.